ओके, गुड मॉर्निंग स्टूडेंट्स। आज हमारी रिकॉर्डिंग की 12वीं कक्षा है। देखिए, हम देर नहीं करेंगे, कक्षा शुरू कर देंगे। कहाँ थे कल हम? सुजान क्या करता है? दिन रात मेहनत करता है। 8 महीना वह दिन रात मेहनत करके फिर से अपने खेत में क्या उगल दिया उसने? सोने जैसा फसल उगा देता है। यह तक हमने देखा था। देखिए बच्चों, और जब फसल हाथ में आता है तो क्या कर रहा है? सुजान टोकरे में भर भर कर अनाज दे रहा है बच्चों को, और बच्चे जाकर अंदर रख कर आ रहे थे। तभी क्या है, बांट और भिक्षुक जो भिक्षा मिलने वाला है उनको, उसके लिए क्या करते हैं? वो लाइन में खड़े हो जाते हैं। आगे देखिए बच्चों, होता क्या? बच्चों ये ध्यान दो, उन भिक्षुकों में वह भिक्षुक भी था जो 8 महीने पहले सुजान के घर के द्वार से वापस निराश होकर काली हाथ लौट चुका था, है ना? वहां तक हमने देखा था। आगे देखिए, सहसा भगत ने उस भिक्षुक से पूछा, क्यों बाबा, आज कहाँ कहाँ चक्कर लगा आए? ठीक है। भिक्षुक भगत को, सुजान भगत को उस भिक्षुक की जो मुक्ति वह याद थी। ठीक है बच्चा, उसने देखा था, उसे याद भी रखा था, और देखा तो पूछा उस भिक्षुक से, क्यों बाबा, आज कहाँ कहाँ चक्कर लगा आए? ಎಲ್ಲೆಲ್ಲಿ ನೀನು ಭಿಕ್ಷೆ ಏನು ಕೇಳ್ಕೊಂಬಂದೆ ಅಂತ ಕೇಳ್ತಾನೆ भिक्षुक। अभी तो कहीं नहीं गया भगत जी, पहले तुम्हारे ही पास आया हूँ। देखिए भगत जी, अभी मैं कभी कहीं नहीं गया, पहले मैं क्या कहाँ आया हूँ? तुम्हारे पास ही आया हूँ, ऐसा बोलते हैं। कौन बोलता है? भिक्षुक। भगत, अच्छा, तुम्हारे सामने यह ढेर है, इसमें से जितना अनाज उठाकर ले जा सकते हो ले जाओ। ओके, उठाकर ले जा सको जाओ ಅಂತ ಹೇಳ್ತಾರೆ। ಅಂದರೆ ಇಲ್ಲಿ ನೋಡು, ನಾನು ಕೊಡೋದ್ರಲ್ಲಿ ನಿನ್ನ ಕೈಯಾರೆ ನಿನಗೆ ಎಷ್ಟು ಬೇಕೋ, ನಿನ್ನ ಮನಸ್ಸಿಗೆ ಎಷ್ಟು ಅನಿಸುತ್ತೋ ಅಷ್ಟು ಈ ಗುಂಪು ಅನಾಜು ಇದರಿಂದ ನೀನು ಗುಂಪಿಂದ ತಗೊಂಡೋಗು ಅಂತ ಅವ್ನು ಹೇಳ್ತಾನೆ। ಅವನಿಗೆ ಬಿಟ್ಬಿಡ್ತಾನೆ, ನಿನ್ನಿಚ್ಛೆ ಅಂತ। भिक्षुक ने क्षुद्ध नेत्रों से ढेर को देखकर कहा, जितना अपने हाथों से उठाकर दे दोगे उतना ही लूँगा। देखिए बच्चों, ಇಲ್ದವ್ರಿಗೆ ಆಸೆ ಇದ್ದೇ ಇರುತ್ತೆ ಅಲ್ವಾ? ಅವನು ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ, ಯಾರು? ಸುಜಾನ್, ನಿಂಗೆ ಎಷ್ಟು ಬೇಕೋ ತೊಗೊಂಡೋಗು ಅಂತ। ಆದರೆ ಅವ್ರಿಗೆ ನಂಬಿಕೆ ಬರಬೇಕಲ್ಲ, ವ್ಯಂಗ್ಯ ಮಾಡ್ತಿರೋ ಇನ್ನೂ ಒಂದು ಗೊತ್ತಾಗಲಿಲ್ಲ, ಅದರಿಂದ ಇಲ್ಲ ಸುಜಾನ್ ಜಿ, ಆಪ್ ಜಿತನಾ ಅಪ್ನೆ ಹಾತ್ ಸೆ ದೋಗೆ ಉತ್ನಾ ಹಿ ಲೂಂಗಾ ಅಂತ ಹೇಳ್ತಾರೆ। ಯಾರು? ಭಿಕ್ಷುಕ್ ಅಲ್ವಾ? ಮುಂದೆ ನೋಡಿ, ಭಗತ್ ನಹಿ, ತುಮ್ಸೆ ಜಿತನಾ ಉಠ್ ಸಕೆ ಉಠಾ ಲೋ। ನೆನ್ಪಿಟ್ಕೊಳ್ಳಿ, ತುಮ್ಸೆ ಜಿತನಾ उठ सके उठा लो। भगत ने कहा, भिक्षुक से कहा। सुजान भगत ने कहा, भिक्षुक से कहा, नहीं नहीं, ಇಲ್ಲ ಇಲ್ಲ, ನಿನಗೆ ಎಷ್ಟಾಗುತ್ತೋ ಅಷ್ಟು ನೀನು ಎತ್ಕೋ ಅಂತ ಹೇಳ್ಬಿಟ್ಟು, ತಗೋ, ನಿಂಗೆ ಎಷ್ಟು ಬೇಕೋ ತಗೋ ಅಂತ ಮತ್ತೆ ಹೇಳ್ತಾರೆ। ಭಿಕ್ಷುಕ್ ಕೆ ಪಾಸ್ ಏಕ್ ಚಾದರ್ ಥಿ। ಆ ಭಿಕ್ಷುಕರು ಒಂದು ಚಾದರ್ ಹೊತ್ಕೊಂಡಿರ್ತಾರಲ್ಲ, ನನಗೆ ಗೊತ್ತಿರುತ್ತಲ್ಲ, ಆ ಥರ ಒಂದು ಚಾದರ್ ಥಿ। ಉಸ್ನೆ ಕೋಯಿ 10 ಸೇರ್ ಅನಾಜ್ ಉಸ್ಮೆ ಬರಾ, ಒಂದು 10 ಸೇರಷ್ಟು ಕಾಳುಗಳನ್ನು ಅಲ್ಲಿ ತುಂಬಿಕೊಳ್ತಾನೆ, ಅನಾಜ್ ದವಸವನ್ನು ತುಂಬಿಕೊಳ್ತಾನೆ। और उठाने लगा, संकोच के मारे और अधिक भरने का उसे साहस ना हुआ। देखिए बच्चों, ಭಿಕ್ಷೆ ಕೊಡೋದೇ ಇಷ್ಟು ಅಲ್ವಾ? ಒಂದು ಸ್ವಲ್ಪ, ಒಂದು ಹಿಡಿನೋ 2 ಹಿಡಿನೋ ಇಲ್ಲ 3 ಹಿಡಿನೋ ಕೊಟ್ಟು ಕಳಿಸ್ತಾರೆ ಭಿಕ್ಷೆ। ಆದರೆ 10 ಸೇರಷ್ಟು ತುಂಬಿಕೊಂಡಿದ್ದಾನೆ ಭಿಕ್ಷುಕ್ ಚಾದರಲ್ಲಿ। ಅವನಿಗೆ ಇನ್ನೂ ಆಸೆ ತುಂಬ್ಕೋಬೇಕಂತ, ಆದರೆ ಸಂಕೋಚಕ್ಕೆ ಮಾರೆ, ಸಂಕೋಚದಿಂದ ಅವನು ತುಂಬ್ಕೊಳ್ಳೋಕ್ಕಾಗಲಿಲ್ಲ। साहस नहीं हुआ। भगत उसके मन का भाव समझकर आश्वासन देते हुए बोले, बस इतना तो एक बच्चा उठा ले जाएगा। देखिए, ಸುಜಾನ್ಗೆ ಗೊತ್ತಾಗೋಯ್ತು, ಅವನಿಗೆ ತುಂಬ್ಕೊಳ್ಳೋ ಆಸೆ ಇದೆ, ಬಟ್ ಅವನು ಸಂಕೋಚ ತುಂಬ್ಕೊಳ್ತಿಲ್ಲ ಅಂತ ಹೇಳ್ಬಿಟ್ಟು ಅವನ ಮನಸ್ಸನ್ನ ಅರ್ಥ ಮಾಡ್ಕೊಂಬಿಟ್ಟಾರೆ ಸುಜಾನ್। ಅದಕ್ಕೆ ಅವನು ಹೇಳ್ತಾನೆ ಮತ್ತೆ, ಸಾಕ ಇಷ್ಟೇ, ಇಷ್ಟೊಂದು ಸಣ್ಣ ಮಗು ಎತ್ಕೊಂಡು ಹೋಗುತ್ತೆ ಇಷ್ಟು 10 ಸೇರು ಅನಾಜ್ ಅಂತ ಹೇಳ್ತಾನೆ। भिक्षुक ने बोला की और संदिग्ध नेत्रों से देखकर कहा, बोला जो उस दिन रोका था ना भिक्षा देने से सुजान को, उसकी ओर ऐसा देखता है संदिग्ध नेत्रों से। ಅಂದರೆ ಅವನೇನಾದ್ರು ಹೇಳ್ಬಿಡ್ತಾನೆ, ಬೈದ್ಬಿಡ್ತಾನೆ ಅನ್ನೋ ಭಯದಿಂದ ನೋಡ್ತಾನೆ। ಅವ್ರು ಕಹಾ,
ಹೇಳ್ತಾನೆ, ಮೇರೆ ಲಿಯೆ ಇತನಾ ಹಿ ಬಹುತ್ ಹೈ, ನನಗಿಷ್ಟೇ ಸಾಕು ಸುಜಾನ್ ಅಂತ. ಭಗತ್, ನಹಿ ತುಮ್ ಸಕುಚಾತೆ ಹೋ, ಅಭಿ ಔರ್ ಬರೋ. ಇಲ್ಲ, ನೀನು ಏನು ಮಾಡ್ಕೋತಾ ಇದೀಯಾ, ನಾಚಿಕೆ ಪಟ್ಕೊಳ್ತಾ ಇದೀಯಾ, ಸಕುಚಾ ರಹೆ ಹೋ, ಔರ್ ಭರೋ, ಇನ್ನು ತುಮ್ಕೋ ಅಂತ ಹೇಳ್ತಾರೆ. ಭಿಕ್ಷುಕ್ ನೆ ಏಕ್ ಪಸೇರಿ ಅನಾಜ್ ಔರ್ ಭರ, ಮತ್ತೆ ಒಂದು 5 kg ಅಷ್ಟು ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ತುಂಬಿಕೊಂಡ. और फिर बोला कि और फिर बोला कि और सशंक दृष्टि से देखने लगा. देखे बच्चों, ಮೊದಲೇ ಅವನಿಗೆ ಬೋಲನ ಬಗ್ಗೆ ಡೌಟ್ ಇತ್ತು, ಮತ್ತೆ ತುಂಬಿಕೊಂಡಲ್ಲ, ಮತ್ತೆ ಹಿಂಗೆ ಬೋಲನ ಕಡೆ ನೋಡ್ತಾನೆ ಒಂಥರ ಅನುಮಾನ ದೃಷ್ಟಿಯಿಂದ. ಆಗ ನೋಡಿ, ಭಗತ್ ಸುಜಾನ್ ಹೇಳ್ತಾನೆ, ಉಸ್ಕೆ ಓರ್ ಕ್ಯಾ ದೇಖ್ತೆ ಹೋ ಬಾಬಾಜಿ, ಅವನ ಕಡೆ ಏನು ನೋಡ್ತೀಯ ನೀನು. ಮೇ ಜೋ ಕಹತಾ ಹೂँ ವಹ ಕರೋ, ತುಮ್ಸೆ ಜಿತನಾ ಉಠಾಯಾ ಜಾ ಸಕೆ ಉಠಾ ಲೋ. ಅವನ ಕಡೆ ಏನು ನೋಡ್ತೀಯ ನೀನು, ನಾನು ಮೇ ಕೆಹತಾ ಹೂँ, ನಾನೇನು ಹೇಳ್ತೀನಿ ಅದನ್ನು ಮಾಡು. ವಹ ಕರೋ ತುಮ್ಸೆ ಜಿತನಾ ಉಠಾಯಾ ಜಾ ಸಕೆ ಉಠಾ ಲೋ, ನಿನಗೆ ಎಷ್ಟು ಸಾಧ್ಯನೋ, ಎಷ್ಟು ಎತ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಎತ್ಕೋ ಅಂತ ಹೇಳ್ತಾ, ಅಷ್ಟು ತುಂಬ್ಕೋ. भिक्षुक डर रहा था कि कहीं उनसे अनाज भर लिया और बोला ने गठरी ना उठाने दी तो कितनी बद होगी. ನೋಡಿ, ಯಾಕೆ ಅಂದರೆ ಲಾಸ್ಟ್ ಟೈಮು ಒಂದು ಬಟ್ಟರಷ್ಟು ಒಂದು ಸೇರಷ್ಟು ಅನಾಜ್ ಕೊಡೋಕ್ಕೆ ಬಿಟ್ಟಿರಲಿಲ್ಲ, ಕಿತ್ಕೊಂಡ್ಬಿಟ್ಟಿದ್ರಲ್ವಾ. ಆ ಸೀನ್ ಅವನಿಗಿನ ಭಿಕ್ಷುಕ್ ನೆನಪಿದೆ. ಅದಕ್ಕೆ ಇವನೇನೋ ತುಂಬ್ಕೋ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಕಸ್ಮಾತ್ ತುಂಬ್ಕೊಂಡ್ಮೇಲೆ ತೊಗೊಂಡೋಗ್ತಿರ್ಬೇಕಾದ್ರೆ ಬೋಲ ಕಿತ್ಕೊಂಡ್ಬಿಟ್ರೆ ಅವಮಾನ ಆಗ್ಬಿಡುತ್ತಲ್ವ. ಅದನ್ನು ಯೋಚನೆ ಮಾಡ್ತಿದ್ದಾನೆ ಯಾರು, ಭಿಕ್ಷುಕ್. ಅದಕ್ಕೆ ಎದುರ್ಕೊಳ್ತಾ ಇದ್ದಾನೆ. ಮುಂದೆ ನೋಡಿ ಏನಾಗುತ್ತೆ. ಅವ್ರ ಭಿಕ್ಷುಕೋಂಕೋ ಹಸ್ನೆ ಕಾ ಅವಸರ ಮಿಲ್ ಜಾಯೇಗಾ ಅಲ್ವಾ. ಅವನೇನೋ ಹೇಳ್ಬಿಟ್ಟ, ದೊಡ್ಡದಾಗಿ ಒಂದು ತುಂಬ್ಕೊಂಡ್ಬಿಟ್ಟ, ಕಿತ್ಕೊಂಡು ಅಂತೇಳಿ ಎಲ್ಲರೂ ನೋಡ್ಬಿಟ್ಟು ನಕ್ಬಿಡ್ತಾರಲ್ಲ ಅಂತ ಏನು ಮಾಡ್ತಿದ್ದಾನೆ ಅವನು, ಯೋಚನೆ ಮಾಡ್ತೇನೆ. सब यही कहेंगी कि भिक्षुक कितना लोभी है, उसे और अनाज भरने की हिम्मत नहीं पड़ी. देखी, ನೋಡಿಬಿಟ್ಟು ನಂಗೆ ನಗ್ತಾರೆ. ಅಷ್ಟೇ ಅಲ್ಲ, ನಾನೆಲ್ಲರೂ ಆಸೆ, ಲೋಭಿ ಮೀನ್ಸ್ ಏನು, ಆಸೆ ಬುರುಕ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ಭಿಕ್ಷುಕಿಗೆ ಇನ್ನೂ ತುಂಬಿಕೊಳ್ಳೋಕ್ಕೆ ಧೈರ್ಯ ಬರಲಿಲ್ಲ. ಅರ್ಥ ಆಯ್ತಲ್ಲ. ಮುಂದೆ ಹೋಗೋಣ. तब सुजान भगत ने चादर लेकर उसमें अनाज भरा और गठरी बांध कर बोले, इसे उठा ले जाओ. ಆಗ ಸುಜಾನಿಗೆ ಗೊತ್ತಾಗೋಯ್ತು ಇವನು ತುಂಬ ಇದು ಮಾಡ್ಕೊಳ್ತಾ ಯೋಚನೆ ಮಾಡ್ತೇನೆ ಅಂತ. ಅದಕ್ಕೆ ಅವನೇ ಚಾದರ್ ಇಸ್ಕೊಂಡು ಫುಲ್ ಒಂದು 20-30 ಸೇರಷ್ಟು ಅನಾಜಲ್ಲಿ ತುಂಬಿಬಿಟ್ಟು ಚೆನ್ನಾಗಿ ಗಂಟು ಕಟ್ಬಿಡ್ತಾನೆ. ಗಂಟು ಗೊತ್ತಲ್ಲ ನೀವು, ಮಳೆ ಕಾಲದಲ್ಲಿ ಕಟ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ಈಗ ತೊಗೊಂಡೋಗು ಇದನ್ನು ಅಂತ. भिक्षुक, बाबा इतना मुझसे उठ ना सकेगा. बच्चों, यह वाक्य आप अंडरलाइन कर लो क्योंकि यह भी इम्पोर्टेंट है. भिक्षुक कहता है, किससे कहता है, सुजान से कहता है, बाबा इतना मुझसे उठ ना सकेगा, ಇಷ್ಟೊಂದು ನಾನು ತೊಗೊಂಡೋಗೋಕ್ಕಾಗಲ್ಲ ಅಂತ ಯಾರು ಹೇಳ್ತಾನೆ, ಭಿಕ್ಷುಕು ಸುಜಾನ್ಗೆ ಹೇಳ್ತಾನೆ. ಭಗತ್, ಅರೆ ಇತನಾ ಭಿ ಉಠ್ ನಾ ಸಕೇಗಾ, ಇಷ್ಟು ಎತ್ಕೊಳ್ಳೋಕ್ಕಾಗಲ್ವಾ. ಬಹುತ್ ಹೋಗಾ ತೋ ಮನ್ ಬರ್, ಎಷ್ಟಿದೆ, ಒಂದು ಮಣ ಇರ್ಬೋದು ಅಷ್ಟೇ. ಭಲಾ ಜೋರ್ ತೋ ಲಗಾओ, देखो उठा सकते हो या नहीं. ಒಂದು ಮಣ ಇದೆ ಅಷ್ಟೇ ಅನ್ಸುತ್ತೆ. ಒಂದು ಮಣ ಅಂದರೆ 25 kg. ಹಾಂ, ಜರಾ ಜೋರ್ ತೋ ಲಗಾओ, ಸ್ವಲ್ಪ ಶಕ್ತಿ ಯೂಸ್ ಮಾಡು. ಊಟ ಸಕ್ತೆ ಹೋ ಯಾ ನಹಿ, ನೋಡೋಣ ನೀವು ಎತ್ಕೊಳ್ಳೋಕ್ಕಾಗುತ್ತೋ ಇಲ್ವೋ ಅಂತ ಸುಜಾನು ಯಾರಿಗೆ ಹೇಳ್ತಾನೆ, ಭಿಕ್ಷುಕ್ಕೆ ಹೇಳ್ತಾನೆ. ಭಿಕ್ಷುಕ್ ನೆ ಗಟ್ರಿ ಕೋ ಆಜ್ಮಾಯ, ಭಾರಿ ಥಿ. ಭಿಕ್ಷುಕು ಸುಜಾನ್ ಹೇಳ್ದಾಗೆ ಅದನ್ನು ಎತ್ಕೊಳ್ಳೋಕೆ ಟೈಮ್ ಮಾಡ್ತಾನೆ. ಆದರೆ ಅದು ತುಂಬ ಭಾರವಾಗಿತ್ತು, ಎತ್ಕೊಳ್ಳಿಕ್ಕೆ ಆಗಲಿಲ್ಲ ಮಕ್ಕಳ. ಮುಂದೆ ನೋಡಿ, ಜಗ ಸೆ ಹಿಲಿ ಬಿ ನಹಿ, ಆ ಜಗದಿಂದ ಎತ್ಕೊಳ್ಳೋಕ್ಕೂ ಆಗಲಿ, ಅಲ್ಲಾಡ್ಸೋಕ್ಕೂ ಆಗಿಲ್ಲ, ಅಷ್ಟು ವೆಯ್ಟ್ ಇತ್ತು. ಬೋಲಾ ಭಗತ್ಜಿ ಯಹ ಮುಚ್ಚೆ ಉಟ್ ನಾ ಸಕೇಗಿ. ಹೇಳ್ತಾನೆ ಸುಜಾನ್ಗೆ, ಭಗತ್ಜಿ ಇದನ್ನು ನಾನು ಎತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಆಗೋದಿಲ್ಲ ಅಂತ. ಭಗತ್, ಅಚ್ಚಾ ಬತಾವೋ ಕಿಸ್ ಗಾಂವ್ ಮೇ ರಹತೆ ಹೋ. ಆಗ ಸುಜಾನ್ ಹೇಳ್ತಾನೆ, ಹೌದಾ ಸರಿ, ನಿನ್ನ ಊರ ಹೆಸರೇನು, ಹಳ್ಳಿ ಹೆಸರೇನು ಅಂತ. ಭಿಕ್ಷುಕ್, ಬಡೀ ದೂರ ಹೇ ಭಗತ್ಜಿ, ಅಮೋಲಾ ಕಾ ನಾಮ್ ತೋ ಸುನಾ ಹೋಗಾ. ತುಂಬ ದೂರ ಇದೆ, ಅಮೋಲಾ ಹೆಸರು ಕೇಳಿದಿರಲ್ಲ, ಹಳ್ಳಿ ಅಂತ ಹೇಳ್ತಾನೆ. ಅಮೋಲಾ ಅಂದರೆ ಭಿಕ್ಷುಕ್ಕೆ ಗಾಂವ್ ಕಾ ನಾಮ್ ಕ್ಯಾ ಹೇ ಬಚ್ಚೋ, ಅಮೋಲಾ, ಅಂಡರ್ಲೈನ್ ಮಾಡ್ಕೊಳ್ಳಿ. ಭಗತ್, ಅಚ್ಚಾ ಆಗೆ ಆಗೆ ಚಲೋ ಮೇ ಪೌಂಚಾ ದೂಂಗಾ. ದೇಖಿಯೇ ಬಚ್ಚೋ,
अभी भिक्षु को भिक्षा ही नहीं दे रहे, उसे घर में पहुंचा रहा है। हाँ ठीक है, तुम चलो, मैं क्या करूँगा, पहुंचा दूंगा अंत। यह कहकर भगत ने जोर लगाकर गठरी उठाई और सिर पर रखकर भिक्षु के पीछे हो लिए। देखिए बच्चों, उसने किसी और के हाथों नहीं भेजा वह अनाज, वह खुद क्या करता है, गठरी उठाता है और सिर पर रख लेता है बच्चों, और भिक्षु के पीछे चल देता है। क्यों? वह अनाज की गठरी उसके घर पहुंचाने के लिए। देखने वाले भगत का यह पौरुष देखकर चकित हो गए। ಏನು ಮಾತಾಡ್ತಾ ಇದ್ರಲ್ಲ ಬಾಯಿಗೆ ಬಂದಾಗೆ, ಅದಕ್ಕೆ ಮಕ್ಕಳ ನೆನ್ಪಿಟ್ಕೊಳ್ಳಿ, ನಾವೇನೇ ಆದರೂ ಕೂಡ ನಮ್ಮ ಕೆಲಸದಿಂದ ತೋರಿಸ್ಬೇಕೇ ಹೊರತು ಒಬ್ಬರು ಮಾತಾಡ್ತಾರೆ ಅಂತ ಅದಕ್ಕೂ ನಾವು ಉತ್ತರ ಕೊಡ್ಲಿಕ್ಕೆ ಹೋಗಬಾರ್ದು. ಮಾತಾಡೋರು ಮಾತಾಡ್ಕೋತಾ ಇರಲಿ. ಜಗತ್ತಲ್ಲಿ ದೇವರು ಬಾಯಿ ಕೊಟ್ಟಿರೋದೇ ಬೇರೆದಕ್ಕೆ, ಬಟ್ ಜನ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ. ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ನಾವೇನು ಮಾಡಬೇಕು, ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಮಾತಾಡೋರು ಯಾವಾಗ ಏನು ಮಾಡ್ತಾರೆ, ಬಾಯಿ ಮುಚ್ಕೊಳ್ತಾರೆ ಅಲ್ವಾ. ಈ ರೀತಿ ಏನೇನು ಒಬ್ಬೊಬ್ಬರು ಒಂಥರ ಮಾತಾಡ್ತಾ ಇದ್ರಲ್ಲ, ಮೊದಲು ಹೊಗಳಿದ್ರು, ಆಮೇಲೆ ನಿಖಲ್ಗಾಗಿ ಸಾರಿ ಭಕ್ತಿ ಅಂತ ಬಾಯಿ ಬಂದಾಗ ಮಾತಾಡಿದ್ರು. ಆದರೆ ಅವರು ಇವತ್ತೇನು ಮಾಡ್ತಾರೆ, ಭಗತನ ಈ ಪೌರುಷ ನೋಡಿಬಿಟ್ಟು ಭಿಕ್ಷೆ ಕೊಡೋದಷ್ಟೇ ಅಲ್ಲ, ಅಷ್ಟು ಭಿಕ್ಷೆಯನ್ನು ಒತ್ಕೊಂಡು ಅವನೇ ಹೋಗ್ತಾ ಇದ್ದಾನೆ ಕೊಡಲಿಕ್ಕೆ. ಚಕಿತ್ हो गए, ಆಶ್ಚರ್ಯರಾಗ್ಬಿಡ್ತಾರೆ. उन्हें यह मालूम था कि भगत पर इस समय कौन सा नशा था। उन्हें क्या मालूम था कि भगत पर इस समय कौन सा नशा था। 8 महीने के निरंतर अविरल परिश्रम का आज उन्हें फल मिला था। देखिए, ಅವರಿಗೇನು ಗೊತ್ತು ಅಂದರೆ, ಒಬ್ಬ ಮನುಷ್ಯನ ಒಳಗಡೆ ಏನಾಗ್ತದೆ ಯಾರಿಗೆ ಗೊತ್ತಾಗುತ್ತೆ, ಆಗೋನಿಗೆ ಗೊತ್ತಿರುತ್ತಲ್ವ. ಜನರಿಗೆ ಏನಿರುತ್ತೆ, ಜನ ಸುಮ್ಮನೆ ಮಾತಾಡ್ತಾರೆ ಅಷ್ಟೇ ಅಲ್ವಾ. ಆ ರೀತಿ ಅವ್ರಿಗೇನು ಗೊತ್ತಿತ್ತು. 8 ಮಹೀನೆಗೆ ನಿರಂತರ ಅವಿರಲ್ ಪರಿಶ್ರಮ, 8 ತಿಂಗಳ ನಿರಂತರ ಅವಿರತ ಪರಿಶ್ರಮದಿಂದ ಇವತ್ತೇನಾಗಿದೆ, ಅದರ ಪ್ರತಿಫಲ ಸಿಕ್ಕಿದೆ. आज उन्होंने अपना खोया हुआ अधिकार फिर पाया था। ठीक है बच्चों, जिस अधिकार को अपने ही घर में खोया था सुजान, वहाँ उसने पा लिया था वापस। कितना आनंद होता है ना। हाँ, उस अधिकार से ही वह यह सब काम कर रहा है। हाँ, कौन? सुजान। आगे देखिए, वह तलवार जो केले को भी नहीं काट सकती, सान पर चढ़कर लोहे को काट देती है ना बच्चों। तलवार होते हैं ना, वो केला भी नहीं काट सकते इतना, लेकिन सान धरने पर, सान मालूम है ना आपको, सान एडितरल्वा शार्प लिखे, सान धरने पर क्या होता है, लोहे को भी काट सकते, इतना शार्प हो जाता है वो, है ना। मानव जीवन में लाग बड़े महत्व की वस्तु है। अंडरलाइन ಮಾಡ್ಕೊಳ್ಳಿ ಮಕ್ಕಳ. ಲಾಗ್ ಅಂದರೆ ಲಗನ್. ಲಗನ್ ಮೀನ್ಸ್ ಏನು, ನಿಮ್ಮ ಇಚ್ಛೆ, ನಿಮ್ಮ ಒಂದು ಗಮನ, ಯಾವುದೇ ಆಗಲಿ ನಮ್ಮ ಇಚ್ಛೆಯಿಂದ ನಮ್ಮ ಮನಸ್ಸಿಟ್ಟು ಮಾಡಿರೋದು ಯಾವ ಕೆಲಸವನ್ನು ನೋಡಿ. ಮಾನವ ಜೀವನ ಮೇಲೆ ಲಾಗ್ ಬಡೆ ಮಹತ್ವಕಿ ವಸ್ತು ಹೇ. ಮನುಷ್ಯ ಜೀವನದಲ್ಲಿ ಲಾಗ್ ಅಂದರೆ ಲಗನ್ ಅಂದರೆ ಯಾವ್ಯಾವ ಕೆಲಸವನ್ನು ಮನಸ್ಸಿಟ್ಟು ಮಾಡ್ತಕ್ಕಂಥದ್ದು, ಅದನ್ನು ನಾವು ಲಗನ್ ಅಂತ ಕರಿತೀವಿ. ಮನಸ್ಸಿಂದ ಮಾಡ್ತಕ್ಕಂಥದ್ದು ಇದ್ದರೆ ನಾವು ಎಂಥ ಕೆಲಸವನ್ನು ಸಹ ಸಾಧಿಸ್ಬೋದು. ನಾವು ನೋಡಿ ಇಲ್ಲಿ ನಮ್ಮ ಒಂದು ಪ್ರಾಬ್ಲಮ್ ಏನಂತ ಅಂದರೆ, ಜೀವನದಲ್ಲಿ ನಾವು ಬಯಸಿರೋ ಸಿಗದೇ ಇದ್ದಾಗ ಜೀವನ ಇಷ್ಟೇ. ನಾನು ನೋಡ್ತೀನಿ, ಜೀವನ ನಮಗೆ ದೇವರು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ನಾವೇನು ಮಾಡಬೇಕು, ಅದನ್ನು ಅನುಭವಿಸ್ಬಿಟ್ಟು ಇರೋವರೆಗೂ ನಮ್ಮ ಕೈಲಾದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದಿನ ಹೋಗಬೇಕಷ್ಟೆ. ಬಟ್ ನಾನೀಗಿನ ಮಕ್ಕಳನ್ನ ನೋಡ್ತೀನಿ, ಎಷ್ಟೋ ಬೋರು, ಫಸ್ಟ್ ವರ್ಡ್ ಕೇಳೋದು ಬೋರು, ಆಮೇಲೆ ನಿರಾಸೆ, ಆಮೇಲೆ ನಮಗೆ ಏನಂದರೆ ಹೋಗಲಿ ಬಿಡಿ ಮ್ಯಾಮ್, ಏನು ಜೀವನ ಇಷ್ಟೇ ಅಲ್ವಾ ಅಂತ ಒಂದು ನಮಗೆ ಪಾಠ ಹೇಳ್ತಾರೆ. ಜೀವನ ತುಂಬ ಚೆನ್ನಾಗಿದೆ ಮಕ್ಕಳ. ನಾವು ನಮ್ಮ ಒಂದು ಸೋಂಬೇರಿತನದಿಂದ, ನಮ್ಮ ನೆಗ್ಲೆಸ್ಸಿಂದ ಏನು ಮಾಡ್ತೀವಿ, ಆ ಸೌಂದರ್ಯವನ್ನು ನಾವು ಅನುಭವಿಸ್ತಾ ಇಲ್ಲ. ಅರ್ಥ ಆಯ್ತು. ಅದನ್ನೊಂದು ಹೇಳೋಣ. ಇಲ್ಲಿ ಅದೇ ಹೇಳ್ತಾ ಇರೋದು ಏನಪ್ಪ, ಜೀವನ ಮೇ महत्व की वस्तु कौन है, लाग मीन्स लगन, बड़ी महत्व की वस्तु है। अगर लगन नहीं है तो आप कोई भी काम नहीं कर सकते। जिसमें लाग है वह बूढ़ा भी हो तो जवान है। ಯಾರ ಮನಸ್ಸಲ್ಲಿ ಲಗನ್ ಇದೆಯೋ ಅವನು ಮುದುಕ ಆದರೂ ಕೂಡ ಏನಪ್ಪ, ಹುಡುಗ ಇದ್ದಂಗಿರ್ತಾನೆ. ಜಿಸ್ಮೆ ಲಾಗ್ ನಹಿ ಗೈರತ್ ನಹಿ, ಗೈರತ್ ಮೀನ್ಸ್ ಲಾಜ್ ಅಂದರೆ ಈ ಒಂದು ಜಗತ್ತಿನ ಬಗ್ಗೆ ಒಂದು ಇದು ಲಜ್ಜೆ ಇರಬೇಕು, ಸುಮ್ಮನೆ ಹೆಂಗೆ ಬೇಕಂಗಿರೋದಲ್ಲ. ಆಯ್ತಾ. ವಹ ಜವಾನ್ ಬಿ ಪೃಥಕ್ ಹೈ. ಯಾರಲ್ಲಿ ಲಗನ್ ಇಲ್ಲ, ಆಯಿತಾ, ಯಾರಲ್ಲಿ ಲಜ್ಜೆ ಇಲ್ಲ ಅಂದರೆ ಈ ಒಂದು ಜಗತ್ತಿನ ಬಗ್ಗೆ ತಿಳುವಳಿಕೆಯಲ್ಲಿ ಪ್ರತಿಯೊಂದು ಕೂಡ ಇಲ್ವೋ ಅವನೇನಪ್ಪ,
ಜವಾನ್ ಬಿ ಮೃತಕ್ಕೆ ಸಮಾನ ಹೇ. ಅವನು ಜವಾನ ಯುವಕನಾಗಿದ್ರು ಕೂಡ ಶವಕ್ಕೆ ಸಮಾನ. ಯುವಕರಾಗಿರ್ತಾರೆ, ಅವ್ರಿಗೆ ಎಷ್ಟು ಶಕ್ತಿ ಇರುತ್ತೆ. ಅಯ್ಯೋ ಏನು ಬಿಡಪ್ಪ ಜೀವನ ಇಷ್ಟೆಲ್ಲ ತಿಂದು ಸಾಯೋಣ ಅಂತ ಹೇಳ್ತಾರೆ. ನಾವು ಇಷ್ಟನ್ನು ನೋಡ್ತಾ ಇದ್ದೀವಿ. ಏನಾದ್ರು ಬುದ್ಧಿ ಹೇಳಿದರೆ ಏನು ಮಾಡ್ತಾರೆ ಹೇಳಿ, ಏನು ಮಾಡ್ತಾರೆ? ಓ ತಿಂದು ಸಾಯೋಣ ಬಿಡು ಅಂತ ಅಂತಾರೆ. ಆ ರೀತಿಯ ಒಂದು ಮಾತುಗಳು ಬರುತ್ತೆ. ओके. सुजान भगत में लाख थी और उसी ने उन्हें ಅಮಾನುಷೀಯ ಬಲ್ ಪ್ರದಾನ್ ಕರ್ ದಿಯಾ ಥಾ. ಸುಜಾನಲ್ಲಿ ಆ ಒಂದು ಲಗನ್ ಇತ್ತು ಮಕ್ಕಳ. ಆದ್ರಿಂದನೇ ಅವನಿಗೆ ವಯಸ್ಸಾದರೂ ಕೂಡ ಆ ಒಂದು ಲಗನ್ನೇ ಏನಾಗಿತ್ತು, ಅವನಿಗೆ ಅಮಾನುಷೀಯ ಶಕ್ತಿ. ನಮ್ಮಲ್ಲಿ ಜಾಸ್ತಿ ಶಕ್ತಿ ಬರ್ತದೆ. ನಾವು ಯಾವ ಕೆಲಸವನ್ನು ಇಷ್ಟಪಟ್ಟು ಮಾಡ್ತೀವಿ, ಅದಕ್ಕೆ ಲಗನ್ ಅಂದರೆ ಇಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸ. ಆವಾಗ ಏನಾಗುತ್ತೆ, ನಾವು ತುಂಬ ಚೆನ್ನಾಗಿ ಆ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಬೇಕಾದಂಥ ಶಕ್ತಿ ತಂತಾನಾಗಿ ಬರುತ್ತೆ. ಇಚ್ಛಾಶಕ್ತಿ ಕ್ಯಾ ಸಾಮನೆ ಸಬ್ ಶಕ್ತಿಯ ದಬ್ ಜಾತಿ ಹೈ. ಪತಾ ಹೈ ನಾ ಆಪ್ ಲೋಗೋ ಕೋ? ಹಾಂ, ಈ ರೀತಿ ಇಲ್ಲೂ ಕೂಡ ಅಷ್ಟೇ. ನಮ್ಮ ಇಚ್ಛೆ ನೋಡಿ, ಮನುಷ್ಯನ ಒಂದು ಇಚ್ಛೆನೇ ಪ್ರಪಂಚದಲ್ಲಿ ಎಲ್ಲ ಅದ್ಭುತಗಳಿಗೆ ಕಾರಣ. ಅರ್ಥ ಆಯ್ತಾ? ಅದನ್ನ ಆಮೇಲೆ ನೋಡೋಣ. ಆ ರೀತಿ ಅಮಾನುಷೀಯ ಶಕ್ತಿ ಭರ್ ದಿಯಾ ಥಾ ಕಿಸ್ಮೆ? सुजान में. चलते समय उन्होंने बोला की ओर सगर्व नेत्रों से देखा और बोले. ಹೋಗ್ಬೇಕಾರೆ ಆ ಒಂದು ಗಟ್ರಿಯನ್ನು ಎತ್ಕೊಂಡು ಅಮೋಲಾಗಿ ಹೋಗ್ಬೇಕಾರೆ ಭಿಕ್ಷುಕನ ಜೊತೆಗೆ ತುಂಬ ಸಗರ್ವ, ತನ್ನ ಮೇಲೆ ತನಗೆ ಗರ್ವ ಇದೆ ಅವನಿಗೆ. ಯಾರಿಗೆ? ಸುಜಾನ್. ಯಾಕಂದರೆ ಅವನು ಸಾಧಿಸಿದ್ದಾನೆ ಮತ್ತೆ ವಾಪಸ್. ಅವರು ಸಗರ್ವ ನೇತ್ರೋं से देखा और बोला की ओर देखा और बोले ये बांट और भिक्षुक खड़े हैं. ನೋಡು, ಇಲ್ಲೇನು ದಾರಿ ಹೋಗೋರು ಮತ್ತು ಭಿಕ್ಷುಕರು ನಿಂತಿದ್ದಾರಲ್ಲ. ಕೋಯಿ ಖಾಲಿ ಹಾತ್ ನಾ ಲೌಟ್ನೆ ಪಾಯೆ. ನೋಡಿ ಮಕ್ಕಳು, ಅದಕ್ಕೆ ಹೇಳೋದು ಸ್ವ ಅವಲಂಬನೆ, ಸ್ವಾಭಿಮಾನ, ಸ್ವಗೌರವ ಅಂತ. ಅದಕ್ಕೆ ಹೇಳೋದು ನಾವು ಕರೆಕ್ಟಾಗಿದ್ದಾಗ ನಮಗೆ ಯಾರೂ ಮಾತಾಡಲ್ಲ, ನಾವೇ ಸರಿ ಇಲ್ದಾಗ ಎಲ್ಲರೂ ಮಾತಾಡ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಸುಜಾನ ಅವನು ದುಡ್ದಿದ್ದಾನೆ, ಅವನು ಗಳಿಸಿದ್ದಾನೆ, ಅದಕ್ಕೆ ಅವನೇನು ಮಾಡ್ತಾನೆ, ಗೌರವದಿಂದ ಹೇಳ್ಕೊತಿದ್ದಾನೆ. ಆಮೇಲೆ ಅವನಿಗೆ ಅಧಿಕಾರ ಸಹ ಇದೆ ಅದು ಹೇಳೋದು. ಅದಕ್ಕೆ ಹೇಳ್ತಾನೆ ಬೋಲೆಗೆ, ಇಲ್ಲಿರ್ತಕ್ಕಂಥ ಯಾರೂ ಕೂಡ ವಾಪಸ್ ಖಾಲಿ ಹಾತ್ ಹೋಗಿಲ್ಲ, ಖಾಲಿ ಹಾತ್ ನಹಿ ಲೌಟ್ನಾ ಚಾಹಿಯೆ ಅಂತ ವಾರ್ನ್ ಕೊಟ್ಟ ರೀತಿಯಲ್ಲಿ, ಯಾರನ್ನೂ ವಾಪಸ್ ಕಳಿಸ್ಕೊಡ್ದು ಅಂತ ವಾರ್ನ್ ಕೊಟ್ಟ ರೀತಿಯಲ್ಲಿ ಹೇಳೋಗ್ತಾನೆ. ಅದೇ ಲಾಸ್ಟ್ ಟೈಮ್ ಏನಾಗಿತ್ತು, ಕಿತ್ಕೊಂಡ್ರು ಅವನು ಏನು ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ತಪ್ಪು ಅವನಿತ್ತು ಅಲ್ಲಿ. ಅರ್ಥ ಆಯ್ತಾ? ಮುಂದೆ ನೋಡಿ, ಅದಕ್ಕೆ ಅವನಿಗೆ ಅರ್ಥ ಆಯ್ತದು, ನಾನು ಹಂಗೆ ಇದಕ್ಕೆ ಅಲ್ವ ಅವ್ರು ಹಂಗೆ ಮಾಡಿದ್ದು, ನಾನೇ ಇಲ್ಲಾಂದರೆ ಅವ್ರು ಮಾಡೋಕ್ಕೆ ಸಾಧ್ಯ ಇರ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅವನು ಮತ್ತೆ ತನ್ನ ಒಂದು ಸ್ಥಾನವನ್ನು ವಾಪಸ್ ಪಡ್ಕೊಂಡಿದ್ದಾನೆ, ತಾನು ಕಾರ್ಯ ಮಾಡೋ ಮೂಲಕ. ಮುಂದೆ ನೋಡಿ, ಬೋಲಾ ಸಿರ್ ಝುಕಾಯೆ ಖಡಾ ಥಾ. ಬೋಲಾ ಏನೂ ಮಾತಾಡೋಕ್ಕಾಗಲಿಲ್ಲ, ತಲೆ ತಗ್ಸ್ಕೊಂಡು ಸುಮ್ಮನೆ ನಿಂತ್ಕೊಂಡಿದ್ದ. ಉಸೆ ಕುಚ್ ಬೋಲ್ನೆ ಕಾ ಹೌಸ್ಲಾ ನಾ ಹುವಾ. ವೃದ್ಧ ಪಿತಾನೆ ಉಸೆ ಪರಾಸ್ತ ಕರ್ ದಿಯಾ ಥಾ. ಸುಜಾನ್ನ ಮುಂದೆ ಏನು ಹೇಳಲಿಕ್ಕೆ ಅವನಿಗೆ ಧೈರ್ಯನೇ ಬರಲಿಲ್ಲ. ಕ್ಯೂಂಕಿ ವೃದ್ಧ ಪಿತಾ ಕೌನ್? ಸುಜಾನ್. ಉಸೆ ಪರಾಸ್ತ ಕರ್ ದಿಯಾ ಥಾ. ಕಿಸೆ? ಬೋಲಾ ಕೋ हरा दिया था. जिस खेत में वो मुश्किल से 5 मन उगाते थे अनाज, वहाँ इसने बहुत ज़्यादा उगा दिया है. अभी दिन रात मेहनत किया उसने, एक दिन भी आराम नहीं किया. किसने? सुजान ने. ये सब देखकर दंग रह गए. कौन? बोला और शंकर. पता चला बच्चों, इस तरह सुजान भगत अपना खोया हुआ अधिकार क्या करता है, वापस पाता है घर में अपने परिश्रम से. ठीक है बच्चों, समझ में आया पाठ? यहाँ आपका पहला पाठ सुजान भगत खत्म होता है. अगली कक्षा में हम इसकी प्रश्न उत्तर देखेंगे बच्चों. रिकॉर्ड करके भेज दूंगी उसे भी मैं. ठीक है बच्चों, बाय.